ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ 22ನೇ ದಿನದ ಭಜನೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಬೆಳಗ್ಗೆನೇ ಎದ್ದು 5 ಗಂಟೆಗೆ ಸ್ನಾನ ಮಾಡಿ ಈಗ ಹೋಗ್ತಾಯಿದ್ದೀನಿ ರೋಡಲ್ಲಿ. ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೀನಿ. ಭಜನೆಯವರು ದೇವಸ್ಥಾನ ಹತ್ರನೇ ಇರ್ತಾರೆ, ಅಲ್ಲಿ ಜೊತೆಗೀಗ ಹೋಗೋಣ ಸೇರ್ಕೊಂಡು ಬನ್ನಿ. ದೇವಸ್ಥಾನದ ಮುಂಭಾಗಕ್ಕೆ ಬಂದೆ. ಇವಾಗ ದೇವಸ್ಥಾನದ ಪೂಜೆ ನಡೀತೈತೆ. ಹೋದ್ರು ಭಜನೆಯವರು, ನಮಗೆ ದೇವ್ರ ಪ್ರಸಾದ ಕೊಟ್ಟರು, ಈಸ್ಕೊಂಡು ಸೇರ್ಕೊಂಡಿದ್ದ ಜೊತೆಗೆ. ಭಜನೆ ಮುಗೀತು, ಪ್ರಸಾದ ಕೊಟ್ಟರು, ಈಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಬೆಳಗಿನ ಜಾವ 5 ಗಂಟೆಗೆ ಶುರು ಆದರೆ ಒಂದು 6:30 7 ಗಂಟೆ ತನಕ ಮುಗೀತದೆ. ನೋಡಿ ಅಭಿಮಾನಿಗಳೇ, ಇವತ್ತು ನಾವು ಚಿಕ್ಕಂಪೇಟೆಗೆ ಹೋಗವ ಅಂತ ಹೋಗ್ತಾ ಇದ್ದೋ, ಆದರೆ ಸ್ಟ್ರೈಕು ಗೀಕು ಇರೋದ್ರಿಂದ ನಾವು ಚಿಕ್ಕಂಪೇಟೆಗೆ ಕ್ಯಾನ್ಸಲ್ ಮಾಡಿಬಿಟ್ಟು ಉತ್ನಳ್ಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ನಮ್ಮ ದುಂಡಯ್ಯನವರು ಮತ್ತು ನಮ್ಮ ಚಿಕ್ಕಮ್ಮವರು, ನಮ್ಮ ಚಿಕ್ಕಮ್ಮನ ಮೊಮ್ಮಗ. ನಾವಿಷ್ಟನ್ನು ಇವತ್ತಿಗೆ ಜಾಲಿ ರೈಡ್ ಹೋಗ್ತಾ ಇದ್ದೀವಿ. ನೀವು ನಮ್ಮ ಜೊತೆ ಬನ್ನಿ, ಇವಾಗ ಏನೇನಾಯ್ತು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿದ್ರೆ ರೋಡ್ ಮಧ್ಯೆ ಬೆಂಕಿ ಹಾಕೊಂಡು ಸ್ಟ್ರೈಕ್ ಮಾಡ್ತವ್ರೆ. ಈ ಕಡೆಯಿಂದ ಬರೋ ಗಾಡಿನ ಆ ಕಡೆಗೆ ಬಿಡ್ತಿಲ್ಲ, ಆ ಕಡೆಯಿಂದ ಬರೋ ಗಾಡಿನ ಈ ಕಡೆ ಬಿಡ್ತಿಲ್ಲ. ಜನ ಎಲ್ಲ ಗೊಂದಲದವ್ರೆ, ಏನು ಮಾಡಬೇಕು ಎತ್ತ ಅಂತ ಗೊತ್ತಾಯ್ತಾ ಇಲ್ಲ. ಪಾಪ ಸ್ಕೂಲ್ ಹುಡುಗರು, ಕಾಲೇಜ್ ಹುಡುಗರನ್ನ ನೋಡಿದ್ರೆ ಹೊಟ್ಟೆ ಉರಿತೈತೆ. ಹೆಂಗೆ ಹೋಗ್ಬೇಕು ಏನು ಮಾಡಬೇಕು ಅಂತ ಗೊತ್ತಾಗದೇ ಪರದಾಡ್ತವ್ರೆ. ಬ್ಯಾಗ್ ಹಾಕೊಂಡು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತವ್ರೆ. ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ದಾರಿ ನೋಡ್ಬೇಕೀಗ. ಇದನ್ನ ಹಿಂಗೆ ಮೇಲೆ ಎತ್ಕೊಳ್ಳಿ, ಓಪನ್ ಮಾಡಿ. ಹೇಳಿರಿ ಎಲ್ಲರೂ. ಇವಾಗ ಬಂದಿದ್ದೀವಿ ಉತ್ನಳ್ಳಿ ದೇವಸ್ಥಾನಕ್ಕೆ. ಎತ್ಕೊಳ್ಳಿ, ಓಕೆಯಾ? ಏನ್ ಬೇಕಲ್ಲ ಎತ್ಕೊಳ್ಳಿ. ಹೋಗ್ಬಿಟ್ಟು ತಾಯಿ ದರ್ಶನ ಮಾಡ್ಕೊಬರವ. ಚಾಮುಂಡಿ ಬೆಟ್ಟದಲ್ಲಿರೋ ಉತ್ತಿನಹಳ್ಳಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾವಿದನ್ನು ಉತ್ತಿನಹಳ್ಳಿ ದೇವರು ಅಂತ ಕೂಗ್ತೀವಿ. ಈ ದೇವರ ಹೆಸರು ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಂತ. ನಮ್ಮ ಚಾಮುಂಡೇಶ್ವರಿ ಬೆಟ್ಟದ ಪಕ್ಕದಲ್ಲೇ ಇದೆ. ಚಾಮುಂಡೇಶ್ವರಿ ತಂಗಿನೇ ಈ ಉತ್ತಿನಹಳ್ಳಿ ತಾಯಿ. ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ. ಫಸ್ಟು ಇಲ್ಲಿ ಕಾಲು ತೊಳೆಯೋಕೆ ನೀರು ಇದೆ, ನೀರು ಕಾಲ್ಗಿಲ್ಲ ನೀಟಾಗಿ ತೊಳ್ಕೊಬಿಟ್ಟು ತಾಯಿಗೆ ಪ್ರದಕ್ಷಿಣೆ ಹಾಕ್ಕೊಂಡು ನಮಸ್ಕಾರ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ಕಾಲು ಅಯ್ಯೋ ಕೋಲ್ಡ್ ಫುಲ್ಲು ತಣ್ಣಗೈತೆ, ನೀರೆಲ್ಲ ಮುಟ್ತಾ ಇದ್ರೆ. ಏನು ಯಾರೋ ಕಡ್ಡಿ ತಗೊಂಬರೇ ಹೊಡೆಯೋಕೋತಾರೆ. ಬನ್ನಿ ಒಳಗಡೆ ಹೋಗ್ಬಿಡೋದ ಈಗ. ಒಳಗಡೆ ಹೋಗ್ತಿದ್ದಂಗೆ ಒಂಥರ ಪಾಸಿಟಿವ್ ವೈಬು, ಫುಲ್ಲು ತಣ್ಣಗಿದೆ ನೋಡಿ. ಫುಲ್ಲು ಹೊಸ್ದಾಗೆ ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಪಕ್ಕದಲ್ಲೇ ಗಣಪತಿ ದೇವಸ್ಥಾನ ಇದೆ, ಆದರೆ ಬಾಗಿಲು ಹಾಕ್ಬಿಟ್ಟಿದ್ದಾರೆ. ಓಕೆ, ಮುಂದೆ ಹೋಗೋಣ ಹಂಗೇನೆ. ಇಲ್ಲಿ ನೋಡಿ, ಇದು ಸಖತ್ತಾಗಿ ಕಟ್ತಾ ಇದ್ದಾರೆ ಹೊಸ್ದಾಗಿ. ಈಗ ಮೊದಲು ಹಳೆಯದಾಗೆ ಕಲ್ಬಂಡದಲ್ಲಿ ಹಿಂಗಿತ್ತು, ಈಗ ಏನು ಬ್ಯೂಟಿಫುಲ್ಲಾಗಿ ಕಟ್ತಾವ್ರೆ ಅಂತಂದರೆ ಒಳ್ಳೆ ಕಮ್ಗಿಮ್ಮಿ ಎಲ್ಲ ಹಾಕ್ಬಿಟ್ರೆ. ಬನ್ನಿ ಒಳಗಡೆ ಹೋಗೋದ. ಇಲ್ಲಿ ಇದು ಸ್ಟ್ರೈಟ್ ಕಾಣ್ತಾ ಇರೋದು ಅದು ಶಿವನ ದೇವಸ್ಥಾನ. ಶಿವ ಐತೆ ಅಲ್ಲಿ, ಶಿವಂಗೋಸ್ಕರ ಒಂದು ಹುಲಿ ಸಾಕೊಂಡವ್ರೆ. ಅವು ಬ್ಯೂಟಿಫುಲ್ ಹುಲಿ ಮಡಗಿದ್ದಾರೆ ಇಲ್ಲಿ, ಕಾಯ್ಕೊಳ್ಳೋಕ್ಕೆ ಹುಲಿ. ಇಲ್ಲಿಂದ ಹಂಗೆ ಮುಂದೆ ಬರ್ತೀವಿ. ಆಮೇಲೆ ಇದು ನಾವು ಗರ್ಭಗುಡಿ ತೋರ್ಸೋಕ್ಕಾಗಲ್ಲ ನಿಮಗೆ, ನೀವು ಹಿಂಗೆ ದೂರದಿಂದನೇ ನೋಡ್ಕೊಬಿಡಿ ಒಳಗೆ. ಯಾಕೆಂದರೆ ಗರ್ಭಗುಡಿಲಿ ದೇವ್ರನ್ನೂ ತೋರ್ಸೋಕ್ಕಾಗಲ್ಲ, ಗರ್ಭಗುಡಿನೂ ತೋರ್ಸೋಕ್ಕಾಗಲ್ಲ. ನಮ್ಮ ಚಾಮುಂಡೇಶ್ವರಿದು ಅಷ್ಟೇ, ಫೋಟೋ ಈಚೆ ಮಾರ್ತಾರೆ ಅಷ್ಟೇ. ಪಾದ ತೋರಿಸ್ತಿದ್ದೀನಿ, ನೋಡ್ಕೊಬಿಡಿ. ಹಂಗೆ ಎಲ್ಲರೂ ನೋಡ್ಕೊಂಡು ಕೂತ್ಕೊಂಡು ದರ್ಶನ ಆಯಿತು ಎಲ್ಲರದು. ಬಂದು ವಿಡಿಯೋ ನೋಡಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ನನ್ನ ಕಲಾಚಂದನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ.
ಮತ್ತು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ವೆರಿ ಮಚ್.